ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಮಾವ, ಒಳಗ್ ಬರ್ಬೋದಾ? ಬಾ ದೀಪಿಕಾ. ದೀಪಿಕಾ, ಯಾವಾಗ ಬಂದೆ? ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ನನಗೇನಾಗಿದೆ? ಕಷಾಯ ಕುಡಿದ್ರಾ? ಕುಡಿತಾ ಇದ್ದೀನಿ. ನಿಮ್ಮಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಮಾವ. ನಿಮ್ಮನ್ನೆಲ್ಲ ತುಂಬ ಕೇಳಿದ್ರು. ಮಾವ ತಗೊಳ್ಳಿ, ಇದು ಶಾಲು ನಾನು ನಿಮಗೆ ಅಂತ ತಂದಿರೋದು. ಥ್ಯಾಂಕ್ ಯು ದೀಪಿಕಾ. ಅಮ್ಮ, ಇದರಲ್ಲಿ ಸೀರೆ ಇದೆ. ತುಂಬ ಚೆನ್ನಾಗಿದೆ ದೀಪಿಕಾ. ನಿನ್ನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಅಮ್ಮ. ಮಾವ, ನೀವು ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದಕ್ಕೂ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ನೀವು ಮಕ್ಕಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಏನು ಮಾಡೋದು, ಮಕ್ಕಳನ್ನೇ ಪ್ರಪಂಚ ಅಂತ ಅನ್ಕೊಂಡಿದ್ದಾರೆ. ಮಕ್ಕಳಿಗೇನಾದರೂ ಚೂರು ಹೆಚ್ಚು ಕಡಿಮೆ ಆದರೂ ಇವ್ರದನ್ನು ತಡ್ಕೊಳ್ಳಲ್ಲ. ಅಂಥದ್ದು ಏನೂ ಆಗಿಲ್ಲ ಅಮ್ಮ. ನಿಮ್ಮ ಮಕ್ಕಳಾಗಲಿ ನಿಮ್ಮ ಸೊಸೆಯಂದಿರಾಗಲಿ ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ನಮ್ಮನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ನಾವಿರೋವರೆಗೂ ಈ ಮನೆನ ಮುಳುಗ್ಸೋದು ಕೂಡ ಆಗದೆ ಇರೋದು. ನೋಡಿದ್ರ ಮಾಧವ್ ಅವರೇ, ನಿಮ್ಮ ಸೊಸೆ ಎಷ್ಟು ಧೈರ್ಯವಂತೆ ಅಂತ. ಧೈರ್ಯವಂತೆ ಮಾತ್ರ ಅಲ್ಲ, ಬುದ್ಧಿವಂತೆನೂ ಹೌದು. ನಿಜ ತುಳಸಿಯವರೇ, ನನ್ನ ಮಕ್ಕಳು, ನನ್ನ ಸೊಸೆಯಂದರು ಎಲ್ಲ ಬುದ್ಧಿವಂತರೇ. ಅವರೆಲ್ಲ ಈ ಮನೆಗೆ ಆಧಾರ ಸ್ತಂಭಗಳು. ಅಂಥದ್ರಲ್ಲಿ ಅವ್ರಿಗೇನಾದರೂ ಆದರೆ ಆ ಯೋಚನೆನ ಮೊದಲು ಬಿಟ್ಬಿಡಿ ಮಾವ. ಇನ್ನು ಮುಂದೆ ನಮ್ಮ ಯೋಚನೆಗಳು ಬೇರೆ ಥರನೇ ಇರಬೇಕು. ನಾವು ನಮ್ಮನ್ನ ಕಾಪಾಡ್ಕೊಳ್ಳೋಕ್ಕೆ ಯೋಚನೆ ಮಾಡೋದಕ್ಕಿಂತ ಆ ಶಾರ್ವರಿನ ಹೇಗೆ ಮಟ್ಟ ಹಾಕಬೇಕು, ಅವಳನ್ನ ಹೇಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಆ ಶಾರ್ವರಿನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈಗ ಕಷಾಯ ಕುಡಿದು ಆರಾಮಾಗಿ ಮಲ್ಕೊಳ್ಳಿ. ಜನಾರ್ದನ್ ಆಗಲಿ ದೀಪಿಕಾ ಆಗಲಿ ಬದಲಾದ ಹಾಗೆ ಶಾರ್ವರಿ ಯಾಕೆ ಬದಲಾಗಲಿಲ್ಲ? ನಮ್ಮ ಮನೇಲೇ ಇದ್ದು ನಮ್ಮೆಲ್ಲರ ಬಗ್ಗೆ ಗೊತ್ತಿದ್ದು, ನಮ್ಮ ಮನೆಯವರೆಲ್ಲರ ಒಳ್ಳೆತನ ಗೊತ್ತಿದ್ದು ಅವಳು ಯಾಕೆ ಬದಲಾಗಲಿಲ್ಲ? ವಿಷ ಸ್ವಲ್ಪ ಬದಲಾಗ್ತೀನಿ ಅಂತಂದ್ರು ಹಲ್ಲಲ್ಲಿರೋ ವಿಷ ಹೋಗಲ್ಲ ಮಾಧವ್ ಅವರೇ. ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಶಾರ್ವರಿಗೆ ತಕ್ಕ ಶಿಕ್ಷೆ ಆದ್ರೇನೆ ಅವಳಿಗೆ ಬುದ್ಧಿ ಬರೋದು ಅನ್ಸುತ್ತೆ. ಅವಳು ಮಾಡಿರೋ ತಪ್ಪುಗಳು ಯಾವುದು ಅವಳಿಗೆ ಬುದ್ಧಿ ಹೇಳಿ ಕ್ಷಮಿಸೋ ಅಂಥದ್ದಲ್ಲ. ಅವಳಿಗೆ ಕ್ಷಮೆ ಅನ್ನೋದೇ ಇಲ್ಲ.